ಕಲರ್ಫುಲ್ ಕಂಟೆಂಟ್ ವೀಕ್ಷಕರಿಗೆ ಇವತ್ತಿನ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಏನಿದು ಕಾಸ್ಮಿಕ್ ಎನರ್ಜಿ ಹೀಲಿಂಗ್? ಈ ವಿಶ್ವಶಕ್ತಿಯನ್ನು ಬಳಸಿ ಪಳಗಿಸಿದಾಗ ನಮ್ಮ ಆಂತರಿಕ ಸುಖ ದುಃಖಗಳನ್ನು ಹೇಗೆ ನಾವು ಸಮತೋಲನ ಮಾಡಬಹುದು? ನೀವು ಎಷ್ಟೋ ಕೇಳಿದ್ದೀರಾ, ಇಲ್ಲಿವರೆಗೂ ಯೋಗ ಅಂತೆ, ಪ್ರಾಣಿಕ್ ಹೀಲಿಂಗ್ ಅಂತೆ, ರೇಖಿ ಅಷ್ಟೇನಾ? ಅಲ್ಲೂ ಅಲ್ಲ, ಅದಕ್ಕಿಂತ ಕೂಡ ಇನ್ನೂ ರಹಸ್ಯಮಯವಾಗಿರುವಂಥ ಅಷ್ಟೇ ಅಲ್ಲ, ಸ್ಫೋಟಕ ರಹಸ್ಯವನ್ನು ತುಂಬಿರುವಂತಹ ಕೆಲವು ಆಯಾಮಗಳನ್ನು ನಿಮಗೆ ಪರಿಚಯಿಸ್ತಾ ಹೋಗ್ತಾ ಇರ್ತೀವಿ ಸ್ನೇಹಿತರೆ. ನೋಡಿ, ಇವತ್ತು ಏನು ದೇಹಕ್ಕೆ ಧಾನ್ಯಗಳು ಬೇಕು. ನಾವೊಂದು ಪುಷ್ಟಿಯಾಗಿ ಚೆನ್ನಾಗಿರಬೇಕು ಅಂತಂದರೆ ಅಕ್ಕಿ, ಬೇಳೆ ಈ ಥರ ಬೇರೆ ಬೇರೆ ಧಾನ್ಯಗಳನ್ನು, ತರಕಾರಿಗಳನ್ನು ಉಪಯೋಗಿಸ್ತೀವಿ. ಆಯಿತು, ಒಳ್ಳೆ ಆಹಾರ ತಗೊಂಡಾಗ ಅದು ಏನು ಈಗೆಲ್ಲ ಬಂದುಬಿಟ್ಟಿದೆಯಲ್ಲ, ಕೆಮಿಕಲ್ಗಳು ಹಾಕದೇ ಇರುವಂತಹ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ತೇ ಇರುವಂತಹ ಒಂದು ಧಾನ್ಯಗಳು ಬೇಕು. ಆಯಿತು, ಅದನ್ನು ಮಾಡ್ತೀವಿ. ಅದರಿಂದ ಅಷ್ಟೇ ನಮಗೆ ಶಾಂತಿ ಸಿಗುತ್ತಾ? ಇಲ್ಲ. ಹಾಗಾದರೆ ಮನಸ್ಸಿಗೆ ಏನು ಬೇಕು? ದೇಹಕ್ಕೆ ಧಾನ್ಯಗಳು ಬೇಕು ಅಂದರೆ ಮನಸ್ಸಿಗೆ ಧ್ಯಾನ ಬೇಕು. ಯಾವ ಮನಸ್ಸು ಇರುವಂತಹ ವ್ಯಕ್ತಿ, ಎಲ್ರಿಗೂ ಇದ್ದೇ ಇರುತ್ತೆ ಮನಸ್ಸು, ಆದರೆ ಮನಸ್ಸಿಟ್ಟು ಧ್ಯಾನ ಮಾಡ್ತಾನೋ ಅವನಿಗೆ ಈ ಪ್ರಾಪಂಚಿಕದಲ್ಲಿ ಸುಖ ದುಃಖಗಳನ್ನು ಸಮತೋಲನವಾಗಿ ನೋಡುವಂತಹ ಒಂದು ಅಂತರ್ಗತ ಶಕ್ತಿ ಬೆಳೀತಾ ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಒಂದು ಅತೀಂದ್ರಿಯ ಶಕ್ತಿಗೆ ಇದು ಒಂದು ಪಾಸ್ಪೋರ್ಟ್ ಇದ್ದಂಗೆ, ರಹದಾರಿ ಇದ್ದಂಗೆ. ಯಾವ ಮನುಷ್ಯ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಒಬ್ಬ ಫೋಟೋಗ್ರಾಫರ್ ಇರ್ತಾನೆ, ಅಥವಾ ಯಾವುದೋ ಒಂದು ತುಂಬ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ ಇರ್ತಾನೆ, ಅವನು ತನ್ನ ಕೆಲಸ ಕಾರ್ಯಗಳ ಜೊತೆಗೆ ಸತತವಾಗಿ ಧ್ಯಾನ ಮಾಡ್ತಾಯಿದ್ರೆ ಅವನ ಮೈಂಡು ಕ್ಲಾರವೈಂಟ್ ಆಗುತ್ತೆ. ಏನಿದು ಕ್ಲಾರವೈಂಟ್? ಏನೋ ವಿಚಿತ್ರ ಪದ ಅನ್ಬೇಡಿ, ಅದು ಅತೀಂದ್ರಿಯ ಶಕ್ತಿ. ಹಾಗಾದ್ರೆ ಅತೀಂದ್ರಿಯ ಶಕ್ತಿ ನಮಗೆ ಯಾಕೆ ಬೇಕು? ನಾವು ಸಾಮಾನ್ಯ ಮನುಷ್ಯರಲ್ವ ಅಂದರೆ ಇಲ್ಲ, ಬೇಕು ಸ್ನೇಹಿತರೆ. ನಿಮ್ಮ ಮನೆಗೆ ಯಾರೋ ಬರ್ತಾರೆ, ಯಾರೋ ಹೊಸ ಸ್ನೇಹಿತರಿಗೂ ಬರ್ತಾರೆ. ಈ ಒಂದು ಶಕ್ತಿಯನ್ನು ನೀವು ತಿಳ್ಕೊಂಡಾಗ ಏನಾಗುತ್ತೆ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವನು ಒಳ್ಳೆಯವನ, ಕೆಟ್ಟವನ, ಅವನಿಂದ ನಮಗೆ ಲಾಭ ಇದೆಯಾ ಅಥವಾ ತೊಂದರೆ ಮಾಡ್ತಾನ, ಅದು ನಿಮಗೆ ಮುಂದಾಗಿಯೇ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ನೋಡಿ, ನಿಮಗೆಲ್ಲ ಅನುಭವ ಆಗಿರುತ್ತೆ. ಒಂದು ಕಾಡು ಪ್ರಾಣಿಗಳು ಬರ್ತಿರುವಾಗ, ಒಂದು ಹಾವಿರ್ಬೋದು, ಸಿಂಹ ಇರ್ಬೋದು, ಆ ದೂರದಿಂದ ಬರುವಾಗ ಓ ಈ ಪ್ರಾಣಿ ಇದೇ ಬರುತ್ತೆ, ನಮ್ಗೆ ತೊಂದರೆ ಕೊಡುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಮನುಷ್ಯನ ನಾವು ಅನಲೈಸೇ ಮಾಡಲಿಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಬಂದಿರ್ತಾನೆ, ಆದರೆ ಅವನು ಒಳ್ಳೆಯವನು ಕೆಟ್ಟವನು ಅಂತ ನಾವು ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಆದರೆ ಯಾವ ವ್ಯಕ್ತಿ ಸತತವಾಗಿ ಧ್ಯಾನವನ್ನು ಮಾಡುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾನೆ, ಅವನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರು ಕೂಡ ಗೊತ್ತಾಗ್ತಾ ಇರುತ್ತೆ. ಇತ್ತೀಚೆಗೆ ನಾವೊಂದು UFO ಅಂತಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನೆಲ್ಗಳನ್ನು ವೀಕ್ಷಣೆ ಮಾಡ್ತಾಯಿದ್ದೆ. ಅದರಲ್ಲಿ ಬೇರೆ ಲೋಕದ ಜೀವಿಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನ ಕೊಡ್ತಾಯಿದ್ರು. ಹಾಗೆ ಕೊಡ್ತಾ ಆ ಬೇರೆ ಲೋಕದ ಜೀವಿಗಳ ಆಕಾರ ಹೇಗಿದೆ, ಬಣ್ಣ ಹೇಗಿದೆ, ಎಲ್ಲವನ್ನೂ ಕೂಡ ವಿವರಣೆ ಕೊಡ್ತಾಯಿದ್ರು. ನನಗೆ ಆಶ್ಚರ್ಯ ಆಯಿತು, ಹೇಗೆ, ಯಾರು ನೋಡಿದ್ದಾರೆ ಅಂತ. ಕೊನೆಗೆ ಅದರ ಸತ್ಯ ಬಯಲಾಯಿತು. ಕೆಲವು ವ್ಯಕ್ತಿಗಳು ಹಿಪ್ನೋಟಿಕ್ ಸ್ಟೇಜ್ಗೆ ಹೋಗಿ ಆ ಒಂದು ಹಂತದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಎಷ್ಟೇ ದೂರದಲ್ಲಿರಲಿ ಆ ವಿಷಯಗಳನ್ನು ಗ್ರಹಿಸ್ತಾ ಇದ್ದರು. ನಿಮಗೆಲ್ಲ ಗೊತ್ತಿದೆ, ನಾಸ್ಟ್ರಾಡಾಮಸ್ ಭವಿಷ್ಯವನ್ನು ಹೇಳ್ದ. ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಭವಿಷ್ಯವನ್ನು ನುಡಿದಿರುವಂಥದ್ದು ನಮ್ಮಲ್ಲಿ ಸಾಕಷ್ಟು ಪುರಾವೆಗಳಿದೆ. ಹಾಗಾದ್ರೆ ಅವ್ರೇನು ಹೋಗಿ ನೋಡ್ಕೊಂಬಂದಿರ್ತಾರಾ? ಅವರು ನಮ್ಮ ಥರನೇ ಮನುಷ್ಯರನ್ನೇ, ರಕ್ತ ಮಾಂಸ ಇರುವಂತಹ ಮಾಂಸರನ್ನೇ. ಆದರೆ ಇದರಲ್ಲಿ ಒಂದು ಸೀಕ್ರೆಟು ಸ್ಫೋಟಕ ಗೊತ್ತಾಯ್ತು ನನಗೆ. ಏನು ಅಂದರೆ, ಯಾವ ಮನುಷ್ಯ ಈ ಪ್ರಾಪಂಚಿಕ ಬಂಧನಗಳನ್ನು ಕ್ಷಣಕಾಲ ಮರೆತು ಯಾವುದೋ ಒಂದು ಲೋಕದಲ್ಲಿ ವಿಹರಿಸ್ತಾ ಯಾವುದೋ ಒಂದು ಧ್ಯಾನದ ಸ್ಥಿತಿಗೆ, ತುರಿಯಾವಸ್ಥೆಗೆ ಹೋದಾಗ ಅವನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದರೆ, ಹಿಂದಿನ ಜನ್ಮದ್ದು, ಇವತ್ತಿಂದು, ನಾಳೆ ಆಗೋದು. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಪಾಸ್ಟ್ ಲೈಫ್ ರಿಗ್ರೆಷನ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಪ್ರೋಗ್ರೆಷನ್. ಮೂರನ್ನು ಕೂಡ ಬಹಳ ಸುಲಭವಾಗಿ ಕಲಿಯಬಹುದು. ಈಗ ನಿಮಗೆ ಅರ್ಥ ಆಯ್ತಲ್ವ ಧ್ಯಾನದ ಮಹಿಮೆ ಎಷ್ಟಿದೆ ಅಂತಂದ್ಬಿಟ್ಟು. ಸಮಾನವಾಗಿ ಧ್ಯಾನ ಅಂತಂದರೆ ಏನು ಅಂದ್ಕೊಂಡ್ಬಿಡ್ತೀವಿ, ಯಾವುದೋ ಒಂದು ದೇವ್ರ ಫೋಟೋ ಹಾಕ್ಬಿಟ್ಟು ರಾಮನಾಮ ಜಪ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ದೇವರ ಪೂಜೆ ಮಾಡೋದಿರ್ಬೋದು. ಅಷ್ಟೇ ಅಲ್ಲ, ಧ್ಯಾನ ಅಂದರೆ, ಮೆಡಿಟೇಷನ್ ಅಂದರೆ ಒಂದು ಮನಸ್ಸನ್ನು, ಹರಿದಾಡುತ್ತಿರುವಂತಹ ಮನಸ್ಸನ್ನು ಕೆಲವು ಕ್ಷಣಕಾಲ ಬಂಧಿಸಿಟ್ಟು, ಯಾವುದೋ ಇರ್ಬೋದು, ಒಂದು ಪ್ರಕೃತಿಯ ಚಿತ್ರ ಇರ್ಬೋದು, ಒಂದು ದೇವರ ಫೋಟೋ ಇರ್ಬೋದು, ಅಥವಾ ಯಾವುದೋ ನಮಗೆ ಇಷ್ಟವಾಗಿರುವಂತಹ ಒಂದು ಸೀನರಿ ಇರ್ಬೋದು, ಅಲ್ಲಿಗೆ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಹುಚ್ಚು ಮನಸ್ಸಿನಿಂದ 10 ಕಡೆ ಹರಿದಾಡ್ತಿರುವಂಥ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಬೋದು. ಯಾವಾಗ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ತೀವೋ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಅದರ ಒಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಒಂದು ವ್ಯಕ್ತಿ ಇರ್ತಾನೆ, ಅವನಲ್ಲಿ ಪಂಚೇಂದ್ರಿಯಗಳಿರುತ್ತೆ, ನಿಮಗೆ ಗೊತ್ತಿದೆ.
ಕಣ್ಣಲ್ಲಿ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ಮೂಗಿಂದ ವಾಸನೆಯನ್ನು ಆಘ್ರಾಣಿಸ್ತಾನೆ, ನಾಲಿಗೆಯಿಂದ ರುಚಿಗಳನ್ನು ನೋಡ್ತಾನೆ, ಚರ್ಮಗಳಿಂದ ಸ್ಪರ್ಶ ಜ್ಞಾನವನ್ನು ಮಾಡ್ತಾ ಇರ್ತಾನೆ. ಪಂಚೇಂದ್ರಿಯಗಳಿಂದ ಏನಾಗುತ್ತೆ, ಅವನಿಗೆ ಒಂದು ವಿಷಯದ ಒಂದು ಆನೆನೆ ಅಂತ ತಗೊಳ್ಳಿ, ಆನೆ ಮುಟ್ಟಿದಾಗ ಅದು ಕಾಲು ದಪ್ಪ ಇದೆ, ಬಣ್ಣ ಕಪ್ಪಿದೆ, ಇವೆಲ್ಲ ಮನಸ್ಸು ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಪಂಚೇಂದ್ರಿಯಗಳ ಮುಖಾಂತರ. ಹಾಗಾದ್ರೆ ಅತೀಂದ್ರಿಯ ಅಂದ್ರೇನು? ಪಂಚೇಂದ್ರಿಯಗಳ ಒಂದು ಮಿತಿಗೆ ಹೊರಪಟ್ಟು ನಡೆಯುವಂತಹ ಕ್ರಿಯೆಗಳನ್ನು ನಾವು ಗಮನಿಸುವುದೇ ಅತೀಂದ್ರಿಯ ಜ್ಞಾನ. ಈಗ ನೋಡಿ, ನಾವು ಮಾತಾಡಿದಾಗ ಸುಮಾರು ಒಂದು 25 ಅಡಿ ದೂರದಲ್ಲಿರುವಂತಹ ವ್ಯಕ್ತಿಯನ್ನು ಜೋರಾಗಿ ಕೂಗಿ ಓ ಬಾಯಲ್ಲಿ ಅಂತ ಕರಿಬೋದು. ಅದೇ ಒಂದು 100 ಅಡಿ ದೂರದಲ್ಲಿರೋ ವ್ಯಕ್ತಿನ ನಾವಿಲ್ಲಿಂದ ಕರೆದಾಗ ಬರ್ತಾನ? ಇಲ್ಲ. ಆದರೆ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸಿ ಆ ವ್ಯಕ್ತಿಯನ್ನು ಕೂಡ ಕರೆಯುವಂತೆ ಮಾಡಬಹುದು. ಅದಕ್ಕೇನು, ಸೈಲೆಂಟಾಗಿ ಮೌನವಾಗಿ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ಧ್ಯಾನ ಮಾಡ್ತಾ ನಾನು ಪ್ರೀತಿಯಿಂದ ಕರಿತಾ ಇದ್ದೀನಿ, ನೀನು ತಕ್ಷಣವೇ ಇಲ್ಲಿಗೆ ಬಾ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು, ಆ ವ್ಯಕ್ತಿಗೆ ಮಾನಸಿಕ ಪ್ರಚೋದನೆಯಾಗಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆ 100 ಅಡಿ ದೂರದಲ್ಲಿರುವಂತಹ ಮನುಷ್ಯ ನಮ್ಮ ಬಳಿ ಬರ್ತಾನೆ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಜಸ್ಟ್ ಲೈಕ್ ಎ ರಿಮೋಟ್. ಹಾಗೆ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳನ್ನು, ಆಸೆ ಆಕಾಂಕ್ಷೆಗಳನ್ನು ನಾವು ಈ ರೀತಿ ಈಡೇರಿಸ್ಕೋಬೋದು. ನಾನು ಹೇಳೋದು ಯಾವಾಗಲೂ ಅಂದರೆ, ಒಂದು ಆರೋಗ್ಯ, ಇನ್ನೊಂದು ಹಣಕಾಸು, ಇನ್ನೊಂದು ಸಂಬಂಧಗಳು. ಇಡೀ ಬ್ರಹ್ಮಾಂಡದಲ್ಲಿ ಇರೋದೇ 3 ಪ್ರಾಬ್ಲಮ್ಮು. ಆ 3 ಪ್ರಾಬ್ಲಮ್ಗಳನ್ನು, 3 ಕಷ್ಟಗಳನ್ನು ಈ ಒಂದು ಅತೀಂದ್ರಿಯ ವಿದ್ಯೆಯಿಂದ ನಾವು ಸರಿ ಮಾಡಿಕೊಳ್ಳಬಹುದು. ಮನುಷ್ಯನಿಗೆ ಅಷ್ಟೇ ತಾನೇ ಬೇಕಾಗಿರೋದು. ನಮ್ಮ ಜೊತೆಗಾರರು ನಮಗಿಂತ ಚೆನ್ನಾಗಿದ್ದಾರೆ, ನಮ್ಮ ಜೊತೆಗಾರರು ನಮಗಿಂತ ಆನಂದ ಪಡ್ತಾ ಇದ್ದಾರೆ ಅಂತಂದಾಗ ನನಗಿಲ್ವಲ್ಲ ಅಂತ ಕೊರಗುವ ಬದಲು ನಾವು ಕೂಡ ಅವ್ರಿಗಿಂತ ಮೇಲ್ಪಟ್ಟು ಇನ್ನು ಚೆನ್ನಾಗಿರುವಂತಹ ಜೀವನ ಶೈಲಿಯನ್ನು ಸಂತೋಷವಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾ ಹೋಗ್ತಾರೆ. ಹೌದಲ್ವ? ನಿಮ್ಮ ಸ್ನೇಹಿತರು ಯಾರು ನೋಡಿರ್ತೀರ, ಯಾವಾಗಲೂ ಗೋಳಾಡ್ತಾ ಇರ್ತಾರೆ, ಅಯ್ಯೋ ನನ್ನ ಹೆಂಡತಿ ಹೀಗೆ ಮಾಡಿದ್ಲು, ನಂಗೆ ದುಡ್ಡಿಲ್ಲ, ಮಕ್ಕಳು ಗಲಾಟೆ ಮಾಡ್ತಾಯಿದ್ದಾರೆ. ನಿಮ್ಗೆ ಇಷ್ಟ ಆಗುತ್ತಾ? ತಕ್ಷಣವೇ ಜಾಗ ಖಾಲಿ ಮಾಡ್ತೀರ. ಅದೇ ಯಾವುದೋ ಒಂದು ವ್ಯಕ್ತಿ ಪಾರ್ಕಲ್ಲಿ ವಾಕಿಂಗ್ ಬಂದಿರ್ತಾನೆ, ಖುಷಿಯಾಗಿ ಮಾತಾಡ್ತಿರ್ತಾನೆ, ವಯಸ್ಸಾದರೂ ಕೂಡ ಕೇಕೆ ಹಾಕೊಂಡು ನಗ್ತಾ ಇರ್ತಾನೆ, ಆನಂದವಾಗಿರ್ತಾನೆ, ಪ್ರತಿಯೊಬ್ಬನ ಕರೆದು ಕಾಫಿ ಕೊಡಿಸ್ತಿರ್ತಾನೆ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತಲ್ಲ ನಿಮಗೆ. ಅಂದರೆ ಪ್ರತಿಯೊಬ್ಬರು ಬಯಸೋದು ಕೂಡ ಧನಾತ್ಮಕ ವಿಷಯಗಳು. ಯಾವ ವ್ಯಕ್ತಿ ಖುಷಿಯಾಗಿರ್ತಾನೋ ಇಡೀ ಪ್ರಪಂಚವೇ ಅವನನ್ನು ಆಧರಿಸುತ್ತೆ. ಯಾವ ವ್ಯಕ್ತಿ ಋಣಾತ್ಮಕವಾಗಿ ನೆಗೆಟಿವ್ ಥಿಂಕ್ ಮಾಡ್ತಿರ್ತಾನೆ, ಎಲ್ಲರೂ ಕೂಡ ಅವನಿಂದ ದೂರ ಹೋಗ್ತಾರೆ. ಅಂದಮೇಲೆ ನಾವು ಧನಾತ್ಮಕವಾಗಿರಬೇಕು ಅಂತ ತಾನೇ ನಾವು ಇಷ್ಟಪಡೋದು. ಹಾಗಾದ್ರೆ ಏನು ಮಾಡಬೇಕು? ಹೇಗೆ ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೀವೋ ಮನಸ್ಸಿಗೆ ಧ್ಯಾನವನ್ನು ಕೊಡಿ. ಆಯಿತು, ನೀವು ಹೇಳಿರಿ ನನಗೆ ಇವೆಲ್ಲ ಹೇಳಬೇಡಿ, ಇದು ಎಂಟರ್ಟೈನ್ಮೆಂಟ್ ಚಾನಲ್ಲು, ಪ್ರವಚನ ಕೊಟ್ಟರೆ ನಮ್ಗೆ ಕೇಳೋಕ್ಕಾಗಲ್ಲ. ಬೇಡ, ನಿಮಗೋಸ್ಕರ ನಾನು ಒಂದು ಶೈಲಿಯನ್ನು ಬದಲಾವಣೆ ಮಾಡೋ ಹೋಗ್ತೀನಿ. ಧ್ಯಾನ ಮಾಡಬೇಕು, ನಿಮಗೆ ಗೊತ್ತಾಗಿದೆ. ಹಾಗಾದರೆ ಧ್ಯಾನದಲ್ಲಿ ಎಷ್ಟು ವಿಧ? ಕೇವಲ 2. ಒಂದು ಸಕ್ರಿಯ ಧ್ಯಾನ, ಇನ್ನೊಂದು ಪ್ಯಾಸಿವ್ ಮೆಡಿಟೇಷನ್, ಶೂನ್ಯ ಧ್ಯಾನ. ಸಕ್ರಿಯ ಧ್ಯಾನ ಅಂದರೆ ಡೈನಮಿಕ್ ಮೆಡಿಟೇಷನ್ ಅಂತ. ಅಂದರೆ ನಿಮ್ಮ ಪ್ರಪಂಚದ ಆಗು ಹೋಗುಗಳು, ಜೀವನದಲ್ಲಿ ನಿಮಗೇನು ಆಸೆ ಇದೆ ಅದನ್ನು ಒಂದು ಈಡೇರಿಸ್ಕೊಳ್ಳೋಕ್ಕೆ ಮಾಡುವಂತಹ ಧ್ಯಾನ ಸಕ್ರಿಯ ಧ್ಯಾನ. ಇನ್ನೊಂದು ಪ್ಯಾಸಿವ್ ಅಂದರೆ ಶೂನ್ಯ ಧ್ಯಾನ ಅಂದರೆ ಎಲ್ಲರಿಗೂ ದುಡ್ಡು ಬೇಕಿರಲ್ಲ. ಕೆಲವ್ರಿಗೆ ಏನಿರುತ್ತೆ, ಎಲ್ಲ ಐಶ್ವರ್ಯ ಎಲ್ಲ ಇರುತ್ತೆ, ಅಥವಾ ಕಷ್ಟ ಸುಖಗಳನ್ನು ನೋಡಿ ಆ ಹಣಕಾಸುಗಳ ಬಗ್ಗೆ ಒಂದು ರೀತಿಯ ಅಸಹ್ಯ ಬಂದಿರುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ಅವರ ರೀಬರ್ತ್ ಆಗ್ತಾ ಜನ್ಮಾಂತರದಲ್ಲಿ ಎಲ್ಲವನ್ನೂ ಅನುಭವಿಸಿರ್ತಾರೆ. ಈ ಜನ್ಮದಲ್ಲಿ ಅದು ಬೇಕಿರಲ್ಲ ಅವ್ರಿಗೆ. ಹಾಗಾಗಿ ಅವರ ಆಸೆ ಬರೀ ಒಂದು ಶಾಂತಿ, ದೇವರು, ಈ ಥರ ಇರುತ್ತೆ. ಅಂಥವ್ರಿಗೆ ಮಾಡುವಂತಹ ಒಂದು ಮೆಡಿಟೇಷನ್ ಇದೆಯಲ್ಲ, ಅದಕ್ಕೆ ಶೂನ್ಯ ಧ್ಯಾನ ಅಂತ ಹೇಳ್ತೀವಿ. ಇವೆಲ್ಲ ನಾವು ಯಾಕೆ ಹೇಳ್ತಾ ಇರೋದು? ದೇಹಕ್ಕೆ ಆಹಾರ ಬೇಕು, ಮನಸ್ಸಿಗೆ ಧ್ಯಾನ ಬೇಕು. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದು ನಡೀತಾ ಇದೆ. ಹಾಗಾದರೆ ಸಕ್ರಿಯ ಧ್ಯಾನಗಳಲ್ಲಿ ಎಷ್ಟು ವಿಧ ಇದೆ? ಬೇಕಾದಷ್ಟಿದೆ, ಸಾವಿರಾರು ವಿಷಯಗಳಿದೆ. ಇವು ನಮ್ಮ ಕ್ಲಿನಿಕಲ್ಲಿ ಬರುವಂಥ ಎಷ್ಟೋ ಜನಗಳಿಗೆ ನಾವು ಕೇವಲ ಸಕ್ರಿಯ ಧ್ಯಾನದ ಮೂಲಕನೇ ಅವರಿಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಂಡಿದ್ದೀನಿ. ಈಗ ನಿಮಗೆ ವೀಕ್ಷಕರುಗಳಿಗೋಸ್ಕರ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಕೇವಲ 2 ನಿಮಿಷಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸುಮ್ಮನೆ ಪ್ರೀತಿಯಿಂದ ಆಲಿಸ್ತಾ ಹೋಗ್ತಾಯಿರಿ, ನೀವೇ ಅನುಭವಿಸ್ತಾ ಹೋಗ್ತೀರಾ. ಈ ಪಾತಂಜಲಿ ಮಹರ್ಷಿಗಳಿರ್ತಾರಲ್ಲ, ಹಿಂದೆ ಕೇಳಿದ್ದೀರ ನೀವೆಲ್ಲ, ಗೊತ್ತಿದೆ. ಯೋಗದಿಂದ ಭೀಷ್ಮ ಪಿತಾಮಹ ಅಂತ ಅಂದ್ಬಿಟ್ಟು ರಾಜಯೋಗದ ವ್ಯಾಖ್ಯಾನದಲ್ಲಿ 8 ಥರ ಘಟ್ಟಗಳಿದೆ. ಯಮ, ನಿಯಮ, ಹೀಗೆ ಬೇರೆ ಬೇರೆ. ಅದರಲ್ಲಿ 7ನೆಯದೇ ಧ್ಯಾನ. ಈಗ ನೋಡಿ, ಸಬ್ಜೆಕ್ಟ್ ನಿಮಗೆ ಹತ್ತಿರ ಆಗ್ತಾ ಇದೆ. ಯೋಗದಲ್ಲೂ ಕೂಡ 7ನೆಯ ಹಂತ ಬಂದು ಧ್ಯಾನ. ಈಗ ನಾವು 7, 6 ಕೂಡ ಮಾಡಿ 7ನೇದು ಹೋಗೋ ಬದಲು ನಾವೆಲ್ಲ ಶಾರ್ಟ್ಕಟ್ಟಲ್ಲಿ ಎಕ್ಸ್ಪರ್ಟ್, ಫಾಸ್ಟ್ ಫುಡ್ ತೊಗೊಂಡು ಅಭ್ಯಾಸ ಆಗಿದೆಯಲ್ಲ, ಹಾಗೆ ನೇರವಾಗಿ 7ನೇ ಘಟ್ಟಕ್ಕೆ ಬರೋಣ. ಯಾವುದು? ಧ್ಯಾನಕ್ಕೆ. ಆ ಧ್ಯಾನ ಹೇಗೆ ಮಾಡೋದು? ಕಣ್ಣು ಮುಚ್ಕೊಂಡು ಕೂತ್ಕೋತೀರಾ. ನಿಮ್ಮ ಮನೆಯಲ್ಲೇ ಕೂತ್ಕೊಳ್ಳೋದಕ್ಕೋಸ್ಕರ ಏನು ಹೊರಗಡೆ ಹೋಗಬೇಕಾಗಿಲ್ಲ, ದುಡ್ಡು ಕಾಸು ಖರ್ಚು ಮಾಡಬೇಕಾಗಿಲ್ಲ, ಅಥವಾ ಒಂದು ಟೆರೇಸು, ಆಮೇಲೆ ಪಿರಮಿಡ್ಡು ಏನೂ ಬೇಕಾಗಿಲ್ಲ.
ನಿಮಗೆ ಬೇಕಾಗಿರೋದು ಫಸ್ಟ್ ನಿಮ್ಮ ಮನಸ್ಸಿನ ಸಂಕಲ್ಪ. ನನ್ನ ಮನಸ್ಸು ಶಾಂತಿ ಮಾಡೋಕ್ಕೋಸ್ಕರ ಇವತ್ತು ಧ್ಯಾನ ಮಾಡ್ತೀನಿ. ಆ ಧ್ಯಾನ ಹೀಗಿರುತ್ತೆ, ಒಂದು ಚೇರ್ ಹಾಕ್ಕೊಂಡು ಅಥವಾ ನೆಲದ ಮೇಲೆ ಕಂಫರ್ಟಾಗಿ ಕೂತ್ಕೊಂಡಿರ್ತೀರ. ಎರಡು ಕೈಗಳನ್ನು ಹೀಗೆ ಲಾಕ್ ಮಾಡಿಕೊಂಡು ನಿಮ್ಮ ಹೊಟ್ಟೆ ಮೇಲೆ ಇಟ್ಕೋತೀರ. ಹೊಟ್ಟೆ ಮೇಲೆ ಯಾಕೆ ಇಟ್ಕೋತೀರ ಅಂದರೆ ನಿಮ್ಮ ನೇವಲ್ ಹೊಕ್ಕಳ ಹತ್ರ 72,000 ನಾಡಿಗಳು ಸೇರಿರುವಂತಹ ಜಾಗ, ಅಲ್ಲಿ ಒಂದು ಎನರ್ಜಿ ಇರುತ್ತೆ. ಅದು ಡೀಟೇಲಾಗಿ ಹೋಗೋದು ಬೇಡ. ಹೊಟ್ಟೆ ಕೈಗಳನ್ನ ಇಟ್ಕೊಂಡಿರ್ತೀರ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯಾವತ್ತೋ ಎಲ್ಲೋ ನೋಡಿರುವಂತಹ ಸುಂದರವಾದಂಥ ಸಮುದ್ರವನ್ನು ಕಲ್ಪನೆ ಮಾಡ್ಕೊಳ್ಳಿ. ನೀವು ಈಗ ಸುಂದರವಾದಂಥ ಸಮುದ್ರದ ಮುಂದೆ ನಿಂತ್ಕೊಂಡಿದ್ದೀರಾ. ಸಮುದ್ರ ಬೆಳಗಿನ ಜಾವ 5:15 6 ಗಂಟೆ ಸೂರ್ಯೋದಯಕ್ಕೆ ಕೆಲವೇ ನಿಮಿಷಗಳ ಮುಂಚೆ ಅಲ್ಲಿ ನಿಂತ್ಕೊಂಡಿದ್ದೀರಾ. ಇಡೀ ಸಮುದ್ರ ತೀರದಲ್ಲಿ ಯಾರೂ ಇರೋದಿಲ್ಲ. ಮೇಲ್ಗಡೆ ಆಗ್ತಾನೆ ಸೂರ್ಯ ಉದಯ ಆಗ್ತಾ ಇರ್ತಾನೆ. ಹೊಂಬಣ್ಣದ ನೀಲಿ ಮಿಶ್ರಿತ ಬಣ್ಣ ಕಾಣಿಸ್ತಾ ಇರುತ್ತೆ. ತಣ್ಣಗಿರುವಂತಹ ಗಾಳಿ ಆನಂದವಾಗಿದೆ. ಆ ಸಮುದ್ರದ ತೆರೆಗಳು ಒಂದರ ಹಿಂದೆ ಒಂದು ಬರ್ತಾ ಇದೆ. ಸುಮ್ಮನೆ ಬರ್ತಾ ಇದೆಯಾ? ಇಲ್ಲ. ಆ ಎಳೆ ಬಿಸಿಲಿಗೆ ಆ ಒಂದು ಪಳ ಹೊಳಿತಾ ತೆರೆಗಳು ನಿಮ್ಮ ಕಾಲತ್ರ ಬಂದು ಕಾಲಿಗೆ ಮುತ್ತಿಕ್ಕಿ ಹಿಂದೆ ಹೋಗ್ತಾ ಇದೆ. ಸುಮ್ಮನೆ ಹೋಗ್ತಾ ಇದೆಯಾ? ಇಲ್ಲ. ನಿಮ್ಮ ಕಾಲು ಕೆಳಗಡೆ ಇರುವಂತಹ ಮರಳಿನ ಕಣಗಳನ್ನು ವಾಪಸ್ಸು ತಗೊಂಡು ಸಮುದ್ರಕ್ಕೆ ಹೋಗ್ತಾ ಇದೆ. ನೋಡಿರ್ತೀರ ನೀವೆಲ್ಲ ಸಮುದ್ರದಲ್ಲಿ, ಅಷ್ಟು ಚೆನ್ನಾಗಿದೆ. ಸಮುದ್ರ ತೀರದಲ್ಲಿ ನಿಂತ್ಕೊಂಡಿದ್ದೀರಾ. ತೆರೆ ಒಂದರ ಹಿಂದೆ ಒಂದು ಬರ್ತಾ ಇದೆ. ನಿಮ್ಮ ಕಾಲಿಗೆ ಮುತ್ತಿಕ್ಕಿ ಕಾಲನ್ನು ತೊಳೆದು ನಿಮ್ಮ ಕಾಲ ಕೆಳಗಡೆ ಇರುವಂತಹ ಮರಳಿನ ಕಣಗಳನ್ನು ತಗೊಂಡು ವಾಪಸ್ಸು ಹೋಗ್ತಾ ಇದೆ. ಏನೋ ಒಂದು ರೀತಿಯ ಅನುಭವತೆ ಆಗ್ತಾ ಇದೆ. ನಿಮ್ಮ ಎರಡು ಕೈಗಳನ್ನು ಆಕಾಶದ ಕಡೆಗೆ ಎತ್ತಿ ಇಟ್ಕೊಂಡಿದ್ದೀರಾ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಸೂರ್ಯ ಉದಯ ಆಗ್ತಾ ಇದೆ. ಸೂರ್ಯನ ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳಿವೆ. ಆ 7 ಬಣ್ಣಗಳು ಕೂಡ ನಮ್ಮ ದೇಹದ 7 ಚಕ್ರಗಳಿಗೆ ಹೊಂದಾಣಿಕೆ ಆಗ್ತಾ ಇದೆ. ನಾವು ವಿಶ್ವಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕಾಸ್ಮಿಕ್ ಎನರ್ಜಿಯನ್ನು. ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಒಳ್ಳೆಯ ಶಕ್ತಿಗಳು ಕೂಡ ನನ್ನ ದೇಹದಲ್ಲಿ ಆವಾಹನೆಯನ್ನು ಮಾಡ್ಕೋತಾ ಇದ್ದೀನಿ. ಈ ಪ್ರಪಂಚದ ಬ್ರಹ್ಮಾಂಡದ ಮೂಲೆಯಲ್ಲಿರುವಂಥ ಎಲ್ಲ ಋಣಾತ್ಮಕ ಹೋಗಿ ಧನಾತ್ಮಕ ಶಕ್ತಿಗಳನ್ನು ಮಾತ್ರ ನನ್ನ ದೇಹ ಸ್ವೀಕರಿಸ್ತಾ ಇದೆ. ಆನಂದವಾಗಿದೆ. ಇದು ಬೆಳಗಿನ ಜಾವ. ಇವತ್ತು ನನ್ನ ದೇಹಕ್ಕೆ ಬರ್ತಿರುವಂತಹ ಶಕ್ತಿ ಇಡೀ ದಿನ ನನ್ನ ದೇಹದಲ್ಲಿ ಉಳಿಯಲಿ. ಮನಸ್ಸು ಶಾಂತವಾಗಲಿ. ನೀಲಿ ಆಕಾಶ, ತಣ್ಣಗಿರುವಂತಹ ಗಾಳಿ. ಆಗ್ತಾನೆ ಸೂರ್ಯ ಉದಯ ಆಗ್ತಾ ಇದ್ದಾನೆ. 5 ಗಂಟೆ ಆಗ್ತಾ ಬರ್ತಾ ಇದೆ. ಅವನ ಬಿಳಿಯ ಬಣ್ಣದಲ್ಲಿರುವಂತಹ 7 ಬಣ್ಣಗಳು ನಮ್ಮ ದೇಹದಲ್ಲಿ ಸೇರ್ತಾ ಇದೆ. ನಮ್ಮ ದೇಹದ ಎಲ್ಲ ಚಕ್ರಗಳು ಕೂಡ ಆ್ಯಕ್ಟಿವೇಟ್ ಆಗ್ತಾ ಇದೆ. ಆ ಚಕ್ರಗಳ ಹಿಂದಿರುವಂತಹ ಎಲ್ಲ ಅಂಗಾಂಗಗಳು ಕೂಡ ಶಕ್ತಿಯುತವಾಗ್ತಾ ಇದೆ. ಯಾವುದೇ ವ್ಯಕ್ತಿ ಬರಲಿ ಇವತ್ತು ಮಂದಸ್ಮಿತವಾಗಿ ಅವರ ಥರ ಮಾತಾಡಿಸ್ತೀನಿ, ಖುಷಿಯಾಗಿ ಮಾತಾಡಿಸ್ತೀನಿ. ಯಾರು ಕಷ್ಟದಲ್ಲಿ ಬಂದರೂ ಕೂಡ ಸಾಂತ್ವನ ಮಾಡ್ತೀನಿ. ಅಷ್ಟು ಶಕ್ತಿ ನನ್ನ ದೇಹದಲ್ಲಿ ಸೇರಿಕೊಂಡಿದೆ. ಹಾಗೆ 2 ಕೈಗಳನ್ನು ಜೋಡಿಸಿ ಸೂರ್ಯ ಭಗವಾನಿಗೆ ನಮಸ್ಕಾರವನ್ನು ಮಾಡಿ ಹಿಂತಿರುಗ ಬರ್ತೀರ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕೇವಲ ನಿಮ್ಮ ಒಂದು ಫ್ಲ್ಯಾಟಲ್ಲೇ ಇರಿ, ನೀವು 16ನೇ ಫ್ಲೋರಲ್ಲಿರಿ, AC ರೂಮ್ ಒಳಗೆ ಕೂತ್ಕೊಂಡಿರಿ. ಆದರೂ ಕೂಡ ಆ ಸಮುದ್ರವನ್ನು ಹುಡ್ತಾ ಇರುವಂತಹ ಸೂರ್ಯವನ್ನು ಕಲ್ಪನೆ ಮಾಡ್ಕೋಬಹುದು. ಕಲ್ಪನೆಗೆ ಅಷ್ಟು ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಅನುಭವಿಸ್ತಾ ಇದ್ದರೆ ನೀವು ಅಲ್ಲಿಗೆ ಹೋಗಿ ಬಂದಷ್ಟೇ ನಿಮಗೆ ಲಾಭ ಆಗ್ತಾ ಹೋಗ್ತಾ ಇರುತ್ತೆ. ಇದೇ ಹೇಳೋದು ಮಾನಸಿಕ ಧ್ಯಾನ. ಯಾವ ಮನುಷ್ಯ ವಿವಿಧ ಬೇರೆ ರೀತಿಯ ಮಾನಸಿಕ ಧ್ಯಾನಗಳನ್ನು ಅಭ್ಯಾಸ ಮಾಡ್ತಾ ಹೋಗ್ತಾನೆ, ಅವನಿಗೇ ಗೊತ್ತಿಲ್ಲದಿದ್ದಾಗೆ ಅವನ ಮನಸ್ಸು ಒಂದು ರೀತಿಯ ಪಳಗ್ತಾ ಇರುತ್ತೆ. ನೋಡಿ, ಸಮುದ್ರದ ಕಲ್ಪನೆ ಎಷ್ಟು ರೋಮಾಂಚನವಾಗಿದೆ ನೋಡಿ. ಸಮುದ್ರ ತೀರದಲ್ಲಿ ನಿಂತ್ಕೊಂಡಿದ್ದೀರಾ, ತೆರೆ ಅಲೆಯಾಗಿ ಬರ್ತಾ ಇದೆ, ನಿಮ್ಮ ಕಾಲ ಕೆಳಗಡೆ ಅದು ಹೋಗ್ತಾ ಇದೆ. ಈ ಒಂದು ಧ್ಯಾನನೇ ನಿಮ್ಗೆ ಇಷ್ಟು ಖುಷಿ ಕೊಟ್ಟಿರಬೇಕು ಅಂತಂದರೆ ನಿಜವಾಗಲೂ ನೀವು ಅದು ಎದುರುಗಡೆ ನಿಂತ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಹೀಗೆ ಬೇಕಾದಷ್ಟು ವಿವಿಧ ಧ್ಯಾನಗಳಿವೆ. ಆ ಧ್ಯಾನಗಳನ್ನು ಪ್ರತಿ ದಿವಸ ನೀವು ಮಾಡ್ತಾ ನಿಮಗೆ ಗೊತ್ತಿಲ್ಲದಿದ್ದಾಗೆ ನಿಮ್ಮ ಮನಸ್ಸು ಸದೃಢವಾಗ್ತಾ ಹೋಗ್ತಾ ಇರುತ್ತೆ. ಯಾವ ಮನಸ್ಸು ಸದೃಢವಾಗಿರುತ್ತೋ ಆರೋಗ್ಯ ಕೂಡ ಸದೃಢವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಸೌಂಡ್ ಬಾಡಿ ಈಸ್ ಸೌಂಡ್ ಮೈಂಡ್ ಅಂತಬಿಟ್ಟು. ಹಾಗಾಗಿ ಈ ಒಂದು ಸಕ್ರಿಯ ಧ್ಯಾನ ಇದೆಯಲ್ಲ, ಇವಾಗ ನಮ್ಮ ಕ್ಲಿನಿಕಲ್ಲಿ ಸಾಕಷ್ಟು ಬೇರೆ ಆಯಾಮಗಳನ್ನು ಹೇಳ್ಕೊಡ್ತೀನಿ. BP ಶುಗರ್ ಕಡಿಮೆ ಮಾಡಬೇಕು ಅಂತಂದರೆ ಯಾವ ಧ್ಯಾನ ಮಾಡಬೇಕು, ಅಥವಾ ಜನ್ಮಾಂತರದ ತೊಂದರೆಗಳಿದ್ದಾಗ ಯಾವ ರೀತಿ ಮಾಡಬೇಕು. ಅಷ್ಟೇ ಅಲ್ಲ, ನಿಮ್ಮ ದೇಹದಲ್ಲಿ ಸ್ಪಿರಿಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ತೆಗಿಬೇಕಾದ್ರೆ ಯಾವ ಥರ ಧ್ಯಾನ ಮಾಡ್ಬೋದು. ಹೀಗೆ ನಿಮ್ಮ ಮನಸ್ಸನ್ನು ಆಳಕ್ಕೆ ಇಳಿದು ಅದರ ಬೇಡಿಕೆಗಳು ಏನೇನಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತಹ ಧ್ಯಾನಗಳನ್ನು ಮಾಡಿದಾಗ ಖಂಡಿತ ನೀವು ಗುಣಮುಖರಾಗ್ತಾ ಹೋಗ್ತೀರ.
ಹೌದಲ್ವಾ? ಅಂದರೆ ಬರೀ ದೇಹಕ್ಕೆ ಬರೀ ಆಹಾರ ಕೊಟ್ಟರೆ ಸಾಲದು, ಮನಸ್ಸಿಗೂ ಕೂಡ ನಾವು ಆಹಾರವನ್ನು, ಈ ಧ್ಯಾನವನ್ನು ಕೊಟ್ಟಾಗ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಇವತ್ತು ತುಂಬ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ಗಳಿರ್ತಾರೆ. ಅವರ ವೈಯಕ್ತಿಕ ಜೀವನಗಳನ್ನ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಪ್ರತಿದಿನ ಕೂಡ ಅವರು ಬೇರೆ ಬೇರೆ ಥರ ಧ್ಯಾನಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಅವ್ರ ಲೈಫ್ ಸ್ಟೈಲು. ಅವ್ರು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಇದಲ್ಲಿಲ್ವಾ?